ಮೊದಲಿಗೆ ಪಿಯುಸಿ ಪ್ರಿಪರೇಟರಿ ಕ್ವೆಶ್ಚನ್ ಪೇಪರ್ ಲೀಕ್ ಆಯಿತು. ಅದರ ಬೆನ್ನಲ್ಲೇ ನಡೆದಂತ ಎಸ್ಎಸ್ಎಲ್ಸಿ ಪ್ರಿಪರೇಟರಿ ಎಕ್ಸಾಮ್ನಲ್ಲೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಈ ಪ್ರಕರಣ ಸಂಬಂಧ ನ್ಯೂಸ್ 18 ನಿರಂತರವಾಗಿ ಫಾಲೋ ಅಪ್ ಮಾಡಿ ಶಿಕ್ಷಣ ಇಲಾಖೆಯನ್ನ ಎಚ್ಚರಿಸಿತು. ತನಿಖೆ ನಡೆಯುತ್ತೆ ಅಂತ ಹೇಳಿ ಶಿಕ್ಷಣ ಸಚಿವರು ಹೇಳಿದ್ರು. ಈಗ ಪೇಪರ್ ಸೋರಿಕೆಗೆ ಹೆಡ್ ಮಾಸ್ಟರ್ ಶಿಕ್ಷಕರು ಸಾಥ್ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳು ಇದ್ದಾರೆ. ಈ ಪ್ರಕರಣದಲ್ಲಿ ಒಟ್ಟು 8 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಪೇಪರ್ ಲೀಕ್ ಪ್ರಕರಣದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ದ 8 ಜನ ಅರೆಸ್ಟ್ ಆಗಿದ್ದಾರೆ. ಯಾವ ಭಾಗದಲ್ಲಿ ಅಂದ್ರೆ ತುಮಕೂರು, ರಾಮನಗರ, ಕಲಬುರಗಿಯಲ್ಲಿ ಶಿಕ್ಷಕರು ಲಾಕ್ ಆಗಿದ್ದಾರೆ. ಉತ್ತರ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸರಿಂದ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿತ್ತು. ಯಾಕಂದ್ರೆ ಮಕ್ಕಳ ಭವಿಷ್ಯದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ ಇವ್ರಿಗೆ ಕಠಿಣವಾಗಿ ಶಿಕ್ಷೆ ಆಗಬೇಕು ಅಂತ ಹೇಳಿ ಪಿಯುಸಿ ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಸುದ್ದಿಯನ್ನ ನಿರಂತರವಾಗಿ ಪ್ರಸಾರ ಮಾಡಿದಂತ ಬೆನ್ನಲ್ಲೇ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ ಸಂಬಂಧ ಈಗ ಶಿಕ್ಷಕರು ಸೇರಿದಂತೆ ವಿದ್ಯಾರ್ಥಿಗಳು 8 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಮಂಜು, 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಆಶ್ಚರ್ಯ ಅಂತಂದ್ರೆ ಹೆಡ್ ಮಾಸ್ಟರ್ಗಳಿದ್ದಾರೆ, ಶಿಕ್ಷಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಅಂದ್ರೆ ಒಂದು ಜಾಲ ಇತ್ತ, ಎಲ್ಲೆಲ್ಲ ಅರೆಸ್ಟ್ ಮಾಡಲಾಗಿದೆ ಮತ್ತೆ ಏನ್ ಹೇಳಿದ್ದಾರೆ ಅವರು? ಶರ್ಮಿತಾ, ಎಸ್ಎಸ್ಎಲ್ಸಿ ಪ್ರಿಪರೇಟರಿ ಕ್ವಶನ್ ಪೇಪರ್ ಲೀಕೇಜ್ ಆಗಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಉತ್ತರ ವಿಭಾಗದ ಸೈಬರ್ ಪೊಲೀಸರಿಗಾಗಲೇ 8 ಜನರನ್ನ ಬಂಧನ ಮಾಡಿರುವಂತದ್ದು. 8 ಜನರ ಪೈಕಿ 2 ಅಪ್ರಾಪ್ತರು ಕೂಡ ಇದ್ದಾರೆ, ಜೊತೆಗೆ ಅವರು ವಿದ್ಯಾರ್ಥಿಗಳು ಕೂಡ ಆಗಿರುವಂತದ್ದು. ಇದು ಬಿಟ್ಟರೆ ಉಳಿದಂತ 6 ಜನರು ಕೂಡ ಅಷ್ಟೇ ಕಲಬುರಗಿ, ರಾಮನಗರ ಮತ್ತು ತುಮಕೂರು ಭಾಗದಲ್ಲಿರುವಂತಹ ಶಿಕ್ಷಕರು, ಮುಖ್ಯ ಶಿಕ್ಷಕರು ಈಗಾಗಲೇ ಈ ಒಂದು ಕ್ವಶನ್ ಪೇಪರ್ ಲೀಕೇಜ್ ಪ್ರಕರಣದಲ್ಲಿ ಬಂಧನ ಆಗಿರುವಂತದ್ದು ನಿಜಕ್ಕೂ ಕೂಡ ಒಂದು ರೀತಿಯಂತ ಆಶ್ಚರ್ಯ ಅನ್ಸುತ್ತೆ. ಯಾಕಂದ್ರೆ ಎಸ್ಎಸ್ಎಲ್ಸಿ ಪ್ರಿಪರೇಟರಿಯ ಕ್ವಶನ್ ಪೇಪರ್ ಲೀಕೇಜ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಮೊಟ್ಟ ಮೊದಲನೇದಾಗಿ ನ್ಯೂಸ್ 18 ಕನ್ನಡ ಕೂಡ ಅಷ್ಟೇ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಜೊತೆಗೆ ಇದನ್ನ ಫಾಲೋ ಅಪ್ ಕೂಡ ಮಾಡ್ಕೊಂಡು ಬಂದಿದ್ವಿ. ಪೊಲೀಸರು ಕೂಡ ಅಷ್ಟೇ ಈ ಒಂದು ಪ್ರಕರಣ ಬಹಳ ಸೀರಿಯಸ್ ಆಗಿ ತಗೊಂಡ್ರು. ಯಾಕಂದ್ರೆ ವಿದ್ಯಾರ್ಥಿಗಳ ಭವಿಷ್ಯವನ್ನ ಮುಂದಿಟ್ಕೊಂಡು ಈ ರೀತಿಯಾದಂತಹ ಘಟನೆಗಳಾಗಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಒಂದು ಪ್ರಕರಣವನ್ನು ಬಹಳ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಒಂದು ರೀತಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಸ್ಪೆಷಲ್ ಟೀಮ್ ಗಳನ್ನು ಕೂಡ ರಚನೆಯನ್ನ ಮಾಡಿದ್ರು. ಈಗ ಸದ್ಯಕ್ಕೆ 6 ಜನ ಶಿಕ್ಷಕರ ಈ ಒಂದು ಪ್ರಕರಣದಲ್ಲಿ ಬಂಧನ ಆಗಿರುವಂತದ್ದು ನಿಜಕ್ಕೂ ಕೂಡ ಒಂದು ರೀತಿಯಂತ ಆಶ್ಚರ್ಯ. ಯಾಕಂದ್ರೆ ಆ ಒಂದು ಶಿಕ್ಷಕರ ಒಂದು ಹಿನ್ನೆಲೆಯನ್ನ ನೋಡ್ತಾ ಹೋದಂತ ವೇಳೆಯಲ್ಲಿ ಎಲ್ಲರೂ ಕೂಡ ಅಷ್ಟೇ ಕಲಬುರಗಿ ಮೂಲದಲ್ಲಿರುವಂತಹ ಮುಖ್ಯ ಶಿಕ್ಷಕರೇ. ಯಾಕಂದ್ರೆ ಪ್ರತಿಯೊಂದು ಶಾಲೆಯಲ್ಲಿರುವಂತಹ ಮುಖ್ಯ ಶಿಕ್ಷಕರು ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುವಂತಹದ್ದು. ಜೊತೆಗೆ ಅವರು ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಅವ್ರಿಗೆ ಸಿಕ್ತು ಮತ್ತು ಯಾವ ರೀತಿಯಾಗಿ ಅದನ್ನ ಸರ್ಕ್ಯುಲೇಷನ್ ಮಾಡ್ಕೊಂಡು ಬಂದ್ರು ಯಾನು ಅನ್ನೋಂಥದ್ರ ಬಗ್ಗೆ ಸದ್ಯಕ್ಕೆ ಸೈಬರ್ ಕ್ರೈಮ್ ಪೊಲೀಸರು ತೀವ್ರವಾದಂತಹ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಸದ್ಯಕ್ಕೆ ನಿನ್ನೆ 8 ಜನರನ್ನ ಬಂಧನ ಮಾಡಿದ್ದಾರೆ. 8 ಜನರ ಪೈಕಿ 2 ಅಪ್ರಾಪ್ತ ವಿದ್ಯಾರ್ಥಿಗಳು ಬಿಟ್ಟರೆ ಉಳಿದಂತ 6 ಜನರನ್ನು ಕೂಡ ಈಗಾಗಲೇ ತೀವ್ರ ವಿಚಾರಣೆಯನ್ನ ಸೈಬರ್ ಕ್ರೈಮ್ ಪೊಲೀಸರು ಮಾಡ್ತಾ ಇರುವಂತಹದ್ದು. ಶರ್ಮಿತಾ, ಮಂಜು, ಪ್ಲೀಸ್ ಬಿ ಆನ್ಲೈನ್. ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ಇನ್ನು ಇದೇ ಪ್ರಿಪರೇಟರಿ ಎಕ್ಸಾಮ್ ನ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಪೇಪರ್ ಸೋರಿಕೆ ಮಾಡಿದವರ ಬಗ್ಗೆ ಇಂಚಿಂಚು ತನಿಖೆಯನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಡಿಜಿಟಲ್ ಮುಖೇನ, ಇನ್ಸ್ಟಾಗ್ರಾಮ್ ಐಡಿ ಮುಖೇನ ಅಥವಾ ವಾಟ್ಸ್ಆಪ್ ಮುಖೇನ ಕ್ವೆಶ್ಚನ್ ಪೇಪರ್ ಅನ್ನ ಕಳಿಸಿರೋದ್ರಿಂದ ಬಂಧಿತರ ಮೊಬೈಲ್ ಪರಿಶೀಲನೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಡಿಜಿಟಲ್ ಎವಿಡೆನ್ಸ್ ಏನ್ ಸಿಗುತ್ತೆ ಅಂತ ಹೇಳಿ ಮೊದಲಲ್ಲಿ ಪೇಪರ್ ಲೀಕ್ ಮಾಡಿದ್ಯಾರು ಅಂತ ಹೇಳಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮೊನ್ನೆ ಶಿಕ್ಷಣ ಸಚಿವರು ಮಾತಾಡ್ತಾ ಹೇಳ್ತಾ ಇದ್ರು, ನಾವು ಈಸಿಯಾಗಿ ಟ್ರೇಸ್ ಔಟ್ ಮಾಡ್ಬೋದು ಅನ್ಸುತ್ತೆ. ಯಾಕಂದ್ರೆ ಈ ಸತಿ ನಾವು ಒಂದು ಕೋಡ್ ಅನ್ನ ಇಟ್ಕೊಂಡು ಕ್ವೆಶ್ಚನ್ ಪೇಪರ್ ರೆಡಿ ಮಾಡಿದ್ವಿ, ಆ ಕೋಡ್ ಎಲ್ಲಿಂದ ಲೀಕ್ ಆಯ್ತು ಅಂತ ಹೇಳಿ ಗೊತ್ತಾಗುತ್ತೆ ತನಿಖೆ ಮಾಡಿದಾಗ ಅಂತ ಹೇಳಿದ್ರು. ಬಂಧಿತ ಶಿಕ್ಷಕರು, ವಿದ್ಯಾರ್ಥಿಗಳ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ರಾಜ್ಯಾದ್ಯಂತ ಪೇಪರ್ ಲೀಕ್ ಮಾಡಿತ್ತ ಈ ಜಾಲ ಅಂತ ಹೇಳಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಗ್ರೂಪ್ಗಳನ್ನೇನಾದ್ರೂ ಮಾಡಿದ್ರ ಈಸಿಯಾಗಿ ಸರ್ಕ್ಯುಲೇಟ್ ಆಗ್ಲಿ ಅಂತ ಹೇಳಿ ಈವರೆಗೆ ಎಷ್ಟು ಕಡೆ ಪ್ರಶ್ನೆ ಪತ್ರಿಕೆ ಶೇರ್ ಆಗಿದೆ, ಎಷ್ಟು ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡಲಾಗಿದೆ ಅಂತ ಹೇಳಿ ತನಿಖೆ ಆಗ್ತಾ ಇದೆ. ಫೈನಲ್ ಪರೀಕ್ಷೆಗೂ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರ? ಇದು ಪ್ರಿಪರೇಟರಿ ಎಕ್ಸಾಮ್, ಫೈನಲ್ ಅಲ್ಲೂ ಹಿಂಗೆ ಮಾಡ್ಬೇಕು ಅಂತ ಏನಾದ್ರೂ ಪ್ಲಾನ್ ಇತ್ತ? ಬೋರ್ಡ್ನ ಅಧಿಕಾರಿಗಳು ಲಿಂಕ್ ನಲ್ಲಿದ್ರ ಅಂತೇಳಿ ತನಿಖೆಯನ್ನ ಮಾಡಲಾಗ್ತಿದೆ. ಒಟ್ಟಿನಲ್ಲಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಎಲ್ಲ ಆಯಾಮಗಳಿಂದಲೂ ಕೂಡ ಸೈಬರ್ ಕ್ರೈಮ್ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಇಲ್ಲಿ ಬೋರ್ಡ್ನಲ್ಲಿ ಅಧಿಕಾರಿಗಳು ಲಿಂಕ್ ಇದ್ರ ಅನ್ನೋದು ಈಗಿರುವಂತ ಕುತೂಹಲ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒನ್ಸ್ ಅಗೇನ್ ಸಂಪರ್ಕದಲ್ಲಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಮಂಜು ಆರ್ಯ, ಈ ಲಿಂಕ್ ಎಲ್ಲಿಂದ ಎಲ್ಲಿ ತನಕ ಇತ್ತು ಅನ್ನೋದು ಒಂದು, ಮತ್ತೆ ಡಿಜಿಟಲ್ ಎವಿಡೆನ್ಸ್ ಬಗ್ಗೆ ಯಾವ ತರ ತನಿಖೆ ನಡೀತಾ ಇದೆ, ಬೋರ್ಡ್ ಅಲ್ಲಿರುವಂತಹ ಸಿಬ್ಬಂದಿ ಅಧಿಕಾರಿಗಳು ಇನ್ವಾಲ್ವ್ ಆಗಿದಾರಾ ಅಂತ ತನಿಖೆ ಹೆಂಗ್ ನಡೀತಾ ಇದೆ? ಎಸ್, ಖಂಡಿತವಾಗ್ಲೂ ಶರ್ಮಿತಾ. ಯಾಕಂದ್ರೆ ಎಸ್ಎಸ್ಎಲ್ಸಿ ಪ್ರಿಪರೇಟರಿ ಕ್ವಶನ್ ಪೇಪರ್ ಲೀಕೇಜ್ ಆಗುತ್ತೆ, ಲೀಕೇಜ್ ಮಾಡಿದಂತವ್ರು ಯಾರು ಅನ್ನುವಂಥದ್ದನ್ನ ಮೂಲವನ್ನ ಇಟ್ಕೊಂಡು ಈಗಾಗಲೇ ಸೈಬರ್ ಕ್ರೈಮ್ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿರುವಂತದ್ದು. ಯಾಕಂದ್ರೆ ಈಗ
ಅರೆಸ್ಟ್ ಆಗಿರುವಂತಹ ಆರೋಪಿಗಳ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದ್ರೆ ಕೆಲವು 4 ಜನ ಕಲಬುರ್ಗಿ ಮೂಲದವರಿದ್ದಾರೆ, ಒಬ್ರು ರಾಮನಗರದವರು, ಮತ್ತೊಬ್ರು ತುಮಕೂರು ಮೂಲದವರು. ಅಂದ್ರೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಜಿಲ್ಲೆಯವರು ಈ ಒಂದು ಕ್ವಶನ್ ಪೇಪರ್ ಲೀಕೇಜ್ ನಲ್ಲಿ ಇನ್ವಾಲ್ವ್ಮೆಂಟ್ ಇರುವಂತದ್ದು ನೋಡ್ತಾ ಇದ್ರೆ ಅವ್ರಿಗೆಲ್ಲರಿಗೂ ಕೂಡ ಅಷ್ಟೇ ಏನಾದ್ರೂ ಪರಿಚಯ ಇತ್ತ ಅಥವಾ ಅವರೆಲ್ಲರೂ ಕೂಡ ಅಷ್ಟೇ ಸಂಪರ್ಕದಲ್ಲಿ ಇದ್ರ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಇನ್ವೆಸ್ಟಿಗೇಷನ್ ಮಾಡ್ತಿದ್ರೆ. ಜೊತೆಗೆ ಆರೋಪಿಗಳು ಬಳಕೆ ಮಾಡ್ತಿದ್ದಂತ ಮೊಬೈಲ್ಗಳನ್ನು ಈಗಾಗಲೇ ಸೀಸ್ ಮಾಡ್ಕೊಂಡಿದ್ದಾರೆ. ಅದರ ಮುಖಾಂತರವಾಗಿ ಕೂಡ ಏನಾದ್ರೂ ಇವರು ವಾಟ್ಸ್ಆಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇದರ ಮುಖಾಂತರವಾಗಿ ಏನಾದ್ರೂ ಗ್ರೂಪ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಕ್ವಶನ್ ಪೇಪರ್ ಗಳನ್ನ ಸರಬರಾಜು ಮಾಡುವಂತದ್ದು ಅಥವಾ ಬೇರೆಯವರಿಗೆ ಕಳಿಸುವಂತದ್ದು, ಆ ಗ್ರೂಪ್ ನಲ್ಲಿ ಏನಾದ್ರೂ ಇದ್ರ ಬಗ್ಗೆ ಚರ್ಚೆಯನ್ನಾಗಿತ್ತಾ ಅಥವಾ ಒಂದು ಕ್ವಶನ್ ಪೇಪರ್ಗೆ ಇಂತಿಷ್ಟು ಹಣ ಅಂತ ಏನಾದ್ರೂ ಇವ್ರು ಪಡ್ಕೊಳ್ತಾ ಇದ್ರ, ಜೊತೆಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ವಿದ್ಯಾರ್ಥಿಗಳು ಬೇಕು ಅಂದ್ರೆ ಆ ವಿದ್ಯಾರ್ಥಿಗಳನ್ನ ಆ ಗ್ರೂಪ್ಗೆ ಜಾಯಿನ್ ಮಾಡುವಂತದ್ದು, ಅದರಲ್ಲಿ ಯಾವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಇವರು ಸೋರಿಕೆ ಮಾಡ್ತಿದ್ರು ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಗ್ರೂಪ್ ನಲ್ಲಿ ಹಾಕುವಂತದ್ದು, ಇಂಥದ್ದೇನಾದ್ರೂ ಮಾಡ್ತಿದ್ರ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಡಿಜಿಟಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಮೊಬೈಲ್ ನಲ್ಲಿ ವಾಟ್ಸ್ಆಪ್ ಆಗಿರಬಹುದು, ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಈ 3 ಆಪ್ಗಳ ಮುಖಾಂತರವಾಗಿಯೂ ಕೂಡ ಅಷ್ಟೇ ಏನಾದ್ರೂ ಇವರು ಬೇರೆಯವರನ್ನ ಸಂಪರ್ಕ ಮಾಡಿರುವಂತದ್ದು ಏನಾದ್ರೂ ಇದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇರುವಂತದ್ದು. ಇನ್ನೊಂದು ಬಹುಮುಖ್ಯವಾಗಿ ಏನು ಅಂತಂದ್ರೆ ಈ 6 ಜನ ಶಿಕ್ಷಕರು ಮತ್ತು ಸಹ ಶಿಕ್ಷಕರೇನಿದ್ದಾರೆ ಇವ್ರಿಗೆ ಏನಾದ್ರೂ ಇಂಟರ್ಲಿಂಕ್ ಇತ್ತ ಅಥವಾ ಇವರ ಒಂದು ಸಿಡಿಆರ್ ಆಗಿರ್ಬೋದು, ಕಾಲ್ ಡೀಟೇಲ್ಸ್ ಆಗಿರ್ಬೋದು, ಇದನ್ನು ಕೂಡ ವೆರಿಫೈ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ. ಇದರ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ಯಾರಾದ್ರೂ ಬೋರ್ಡ್ ನಲ್ಲಿ ಕೆಲಸ ಮಾಡ್ತಿರುವಂತ ಅಧಿಕಾರಿಗಳೇನಾದ್ರೂ ಇದರ ಇನ್ವಾಲ್ವ್ ಇದಾರಾ, ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದು ಅಷ್ಟೊಂದು ಈಸಿಯಾಗಿ ಶಿಕ್ಷಕರು ಮುಖ್ಯೋಪಾಧ್ಯಾಯರಿಗೆ ಸಿಗ್ತಾ ಇದೆ ಅಂತಂದ್ರೆ ಆ ಬೋರ್ಡ್ ನಲ್ಲಿರುವಂತವ್ರು ಏನಾದ್ರೂ ಸೋರಿಕೆಯನ್ನ ಮಾಡಿದ್ರ ಅಥವಾ ಅವ್ರು ಏನಾದ್ರೂ ಪರ್ಟಿಕ್ಯುಲರ್ ಆಗಿ ಹಣದ ಆಮಿಷಕ್ಕೊಳಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆಯನ್ನ ಮಾಡಿ ಇವರ ಮುಖಾಂತರವಾಗಿ ಬೇರೆ ಬೇರೆ ವಿದ್ಯಾರ್ಥಿಗಳ ತಲುಪಿಸುವಂತ ಒಂದು ಕೆಲಸವನ್ನ ಮಾಡಿದ್ರ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಕೂಲಂಕುಷವಾದಂತ ಇನ್ವೆಸ್ಟಿಗೇಷನ್ ಅನ್ನ ಸದ್ಯಕ್ಕೆ ಸೈಬರ್ ಕ್ರೈಮ್ ಪೊಲೀಸರು ಮಾಡ್ತಾ ಇರುವಂತದ್ದು. ನಿನ್ನೆ 6 ಜನರನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. 6 ಜನರ ಜೊತೆಗೆ 2 ಅಪ್ರಾಪ್ತ ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳ ಮೂಲಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಹಾಕುವಂತದ್ದು, ಪ್ರಶ್ನೆ ಪತ್ರಿಕೆ ಬೇಕು ಅಂತಂದ್ರೆ ₹1000 ₹2000 ನಾವು ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಒಂದಷ್ಟು ಪೋಸ್ಟ್ಗಳನ್ನು ಹಾಕಿದ್ರು. ಅದರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ವಿದ್ಯಾರ್ಥಿಗಳು ಮತ್ತು ಈ ಒಂದು ಆರೋಪಿಗಳ ಶಿಕ್ಷಕರೇನಿದ್ದಾರೆ ಅವ್ರಿಗೆ ಯಾವ ರೀತಿಯಾಗಿ ಇಂಟರ್ಲಿಂಕ್ ಇತ್ತು ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಸಂಪೂರ್ಣವಾದಂತಹ ಮಾಹಿತಿಯನ್ನು ಸೈಬರ್ ಕ್ರೈಮ್ ಪೊಲೀಸರ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತಹದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದೀನ. ಥ್ಯಾಂಕ್ ಯು ಮಂಜುವಾರಿ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.